ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿನು ವಾಚ್ ವರ್ಲ್ಡ್. ಈ ವಾಚ್ ಹೇಗೆ ನಾವು ಡಿಸೈನ್ ಮಾಡಿದ್ವಿ ಅಂದರೆ, ಕನ್ನಡ ಜನತಾ ವಾಚ್ ಆಲ್ರೆಡಿ ಒಂದು ಫೇಸ್ಬುಕ್ ಗ್ರೂಪಿಂದ ಬಂದಿತ್ತು. ಒಂದು 50 ವಾಚಸ್ ಮಾತ್ರ ಮಾಡಿದರು. ಸೊ ಆ ವಾಚ್ ಪ್ರಾಜೆಕ್ಟಲ್ಲಿ ನನ್ನ ಅನಿಸಿಕೆ ಏನಿತ್ತು ಅಂದರೆ, ಈ ಪಕ್ಷಿನ ನೀವು ಹಾಕಲೇಬೇಕು ಅಂತ ಹೇಳಿದ್ದೆ. ಬಟ್ ಆ ಪ್ರಾಜೆಕ್ಟ್ ಅವರು ಅವ್ರದ್ದೇ ಒಂದು ಡಿಸೈನಲ್ಲಿ 63ನೇ ರಾಜ್ಯೋತ್ಸವ ವಾಚ್ನ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು ವಾಚು. ಸರಿ, ನಾನು ಹೊಸಬಾಗಿದ್ದೆ ಆವಾಗ ವಾಚ್ ಕಲೆಕ್ಷನಲ್ಲಿ. ಅದಾದಮೇಲೆ ನಾನು ಒಂದು ಕನ್ನಡದಲ್ಲೇ ಒಂದು ವಾಚ್ ಬರಬೇಕು ಅಂತ ಹೇಳಿ ಗಂಡ ಬೇರುಂಡ ಅಂತ ಹೆಸರಿಟ್ಟು ಒಂದು ಸಿಂಪಲ್ ಡಯಲ್ ಮಾಡಿದ್ವಿ. ಇನಿಷಿಯಲಾಗೆ HMTನಲ್ಲಿ ಆ ರೆಡ್ ಕಲರ್ ವಾಚು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದನ್ನು ನಾವು ಹ್ಯಾಂಡ್ ಮೈಂಡಿಂಗಲ್ಲಿ ಪ್ರೈವೇಟ್ ಪ್ರಾಜೆಕ್ಟಾಗೆ ಲಿಮಿಟೆಡ್ ಎಡಿಷನ್ ಆಫ್ 36 ವಾಚಸ್ ಮಾಡಿದ್ವಿ. ಆ್ಯಕ್ಚುಲಿ 40 ವಾಚಸ್ ಮಾಡಿದ್ವಿ. ಅದರಲ್ಲಿ 36 ಜನ ತೊಗೊಂಡ್ರು ಆ ವಾಚ್ನ. ಅದಾದಮೇಲೆ HMT ಅವರು ನಮಗೆ ಎಸ್ ಅಂತ ಹೇಳಿ ವೈಟ್ ವಾಚಲ್ಲಿ ನಾವು ಮಾಡಿಸಿದ್ವಿ ಹ್ಯಾಂಡ್ ವೈಂಡಿಂಗ್ ವಾಚ್. ಅದು ಸುಮಾರು ಒಂದು 300 ವಾಚು ಸ್ಟಾರ್ಟಿಂಗಲ್ಲಿ ಮಾಡಿಸಿದ್ವಿ. ಅದಾದಮೇಲೆ HMT ಅವರು ಬ್ಲೂ ಫಾಂಟಲ್ಲಿ ವೈಟ್ ಡೈಯಲ್ಲೂ ಬ್ಲೂ ಹ್ಯಾಂಡ್ಸಲ್ಲಿ ಕೆಲವೊಂದು ವಾಚಸ್ನ ಮಾಡಿ ಸೇಲ್ ಮಾಡಿದ್ರು. ಜನಪ್ರಿಯತೆ ಜಾಸ್ತಿ ಆಯಿತು ಬರ್ತಾ ಈ ವಾಚ್ಗೆ. ಅದಾಗಿದೆ ರೀಸೆಂಟಾಗಿ ನೋಡಿ, ನಾವು ರಾಜ್ಯೋತ್ಸವ ಲಿಮಿಟೆಡ್ ಎಡಿಷನ್ ಅಂತ ಇದನ್ನು ಮಾಡಿಸಿದ್ವಿ. ಸೊ ನೋಡಿ, ಲಿಮಿಟೆಡ್ ಎಡಿಷನ್ ಆಫ್ 100 ಅಂತ ಹೇಳಿ ಕರ್ನಾಟಕ ರಾಜ್ಯೋತ್ಸವ 2022ನಲ್ಲಿ ಮಾಡಿಸಿದ್ವಿ ನಾವು. ಫಾರ್ ನಾಟ್ ರಾಂಗ್ 2023ನಲ್ಲಿ ಮಾಡಿಸಿದ್ವಿ ವಾಚ್ನ. ಸೊ 2023 ಅದು ಸ್ಪೆಷಲ್ ಆಗಿತ್ತು ನಮ್ಮ ಕನ್ನಡ ರಾಜ್ಯೋತ್ಸವ. ಸೊ ಆವಾಗಿದು ಒಂದು 500 ವಾಚ್ ಮಾಡಿಸಿದ್ವಿ ನಾವು. ಸೊ ಅವಾಗೇನಾಯಿತು, 4 ಎಡಿಷನ್ ಮಾಡಿಸಿ ಇದು 100 ವಾಚ್ ಮಾಡಿಸಿದ್ವಿ. ಇನ್ಫ್ಯಾಕ್ಟ್ 125 ವಾಚ್ ಥರ ಮಾಡಿಸಿದ್ವಿ. ಇದು ತುಂಬ ಸಕ್ಸಸ್ ಆಯಿತು. ತುಂಬ ವಾಚ್ ಲವರ್ಸು ಇದನ್ನು ತಗೊಂಡ್ರು. ನೀವು ಕೇಸ್ಬೇಕಲ್ಲಿ ನೋಡ್ಬೋದು ನೋಡಿ, ಇಲ್ಲಿ 20-23 ಅಂತ ಮಾಡಿಸಿದ್ದೀವಿ. ಸೊ 20-23 ರಾಜ್ಯೋತ್ಸವಕ್ಕೆ ಈ ವಾಚಸ್ಸು ಕ್ವಾಡ್ಸಲ್ಲಿ ಲಾಂಚ್ ಮಾಡಿದ್ವಿ. ಒನ್ ಆಫ್ ದ ಬ್ಯೂಟಿಫುಲ್ ಡಯಲ್ಸ್ ಅಂತ ಹೇಳ್ಬೋದು. ರೆಡ್ಡು ಇನ್ನೂ ಸೂಪರಾಗಿದೆ, ಎಲ್ಲೂ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಹೇಗಿದೆ ಎಲ್ಲೋ ಅಂತ. ಈ ಪಕ್ಷಿನಲ್ಲಿ ನಾವೇನು ಮಾಡಿದ್ರು, HMT ಅವರೇ ಇದರಲ್ಲಿ HQ ಅಂತ ಮಾಡಿದ್ರು, ಅಂದರೆ ಕ್ವಾಡ್ಸ್ ಅಂತ ಅರ್ಥ. ಸೊ ಈಗ ರೀಸೆಂಟಾಗಿ ನಮ್ಮ ವಾಚಸ್ಸು ಮಾಡಿದ್ವಿ, ಲಿಮಿಟೆಡ್ ಎಡಿಷನ್ ಆಫ್ 50, 100 ಅಂತ. ಸೊ ವಿ ಆರ್ ನಾಟ್ ಮೇಕಿಂಗ್ ಎನಿ ಮೋರ್ ವಾಚಸ್. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ತುಂಬ ಜನ ಏನು ಹೇಳ್ತಾರೆ, ಸರ್ ನಾನು ಜರ್ಮನಿನಲ್ಲಿ ಹೋದಾಗ ನನ್ನ ವಾಚ್ ನೋಡ್ಬಿಟ್ಟು ಕನ್ನಡದ ವಾಚ್ ಅಂತ ತುಂಬ ಜನ ನನ್ನ ಕೈ ನೋಡಿದ್ರು ಅಂತಾರೆ. ಮನಸ್ಸು ಖುಷಿ ಆಗುತ್ತೆ. US ಅಲ್ಲಿರೋರು ಹೇಳ್ತಾರೆ, ಸರ್ ಕನ್ನಡದ ವಾಚು ತುಂಬ ಚೆನ್ನಾಗಿ ಬಂದಿದೆ ಅಂತ. ತುಂಬ ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ನಮ್ಮ HMT ವಾಚ್ ಲವರ್ಸ್ ಗ್ಯಾಲರಿ ಗ್ರೂಪಿಂದ ಈ ವಾಚು ಬಂತು. ಕ್ಷಿತಿಜ್ ಅವರು ಇದನ್ನು ಡಿಸೈನ್ ಮಾಡಿದ್ರು, ನನ್ನ ಕಾನ್ಸೆಪ್ಟ್. ಸೊ ನನ್ನ ಕಾನ್ಸೆಪ್ಟಲ್ಲಿ ಮೈ ಬ್ರದರ್ ಕ್ಷಿತಿಜ್ ಅವರು ಇದನ್ನು ಡಿಸೈನ್ ಮಾಡಿದ್ರು. ಖುಷಿಯಾಗುತ್ತೆ ಈ ವಾಚ್ಗೆ ಜನಪ್ರಿಯತೆ ಬಗ್ಗೆ ಖುಷಿ ಆಗುತ್ತೆ ನನಗೆ. ಸೊ ಪೀಪಲ್ ಲವ್ ದಿಸ್ ವಾಚ್ ಅಲ್ವಾ. ಸೊ ಹಾಗಾಗಿ ಖುಷಿಯಾಗುತ್ತೆ. ಇನ್ನೂ ಕನ್ನಡದಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಹಾಗಂತ ಸಡನ್ನಾಗಿ ಮಾಡಲ್ಲ ನಾವು, ಸ್ವಲ್ಪ ಟೈಮ್ ತೊಗೊತೀವಿ. ಒನ್ ಆಫ್ ದ ಬೆಸ್ಟ್ ಇರಬೇಕು ಮಾಡಿದ್ರೆ. ನಮ್ಮ ನೋಡಿ, ಈಗ ಯಾವುದೋ ಒಂದು ನೊಣ ಬಂದು ಹಾಯ್ ಅಂತು. ಸೊ ನಂದು ವಾಚ್ ಸಿನು ವಾಚ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನಾನು ಫಸ್ಟ್ ಕನ್ನಡ ಪ್ಲೇ ಮಾಡಿರೋ ಒಂದು ವಿಡಿಯೋ. ಓಕೆ ಫ್ರೆಂಡ್ಸ್, ಹ್ಯಾವ್ ಅ ನೈಸ್ ಡೇ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಒನ್ ಆಫ್ ದ ಬೆಸ್ಟ್ ವಾಚಸ್ ಅಂತ ನನ್ನ ಕಲೆಕ್ಷನಲ್ಲಿ ಹೇಳ್ಬೋದು. ಸೊ ಜೈ ಕರ್ನಾಟಕ, ಬಾಯ್.